क्यों क्यों Leela is ready with the package. ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಫುಲ್ ಕೈ ಜಾಸ್ತಿ ಡ್ಯಾಮೇಜ್ ಆಗ್ಬಿಟ್ಟೈತೆ. ಹಿಂಗೆ ಇಟ್ಕೊಂಡಿದ್ದೀನಿ ಕಿತ್ಕೋತಾ ಇದ್ದಾಳೆ ಈ ಮಗುನ ಚೋರಿ ಗೊಂಬೆನ. ಗೈಸ್ ಆಕ್ಚುಲಿ ಇವ್ರಿಗೆಲ್ಲ ಜಾಸ್ತಿ ನೋಟಿಸ್ ಮಾಡ್ತಾ ಇದ್ದಾರೆ. ಇವ್ರು ಹಂಗೆ ಹೋಗ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಂಗಿಲ್ಲ ಅಂದ್ಬಿಟ್ಟು ನನ್ ಗೆಸ್ ಏನು ಅಂದ್ರೆ ಫೈನ್ ಹಾಕ್ತಾರ. ಅದು ಕಷ್ಟ ಆಗ್ತಿದೆ ಅವಳಿಗೆ ರಿಮೂವ್ ಮಾಡಕ್ಕೆ. ಆ ಕಡೆಯಿಂದ ಈ ಕಡೆ ಚೆಕಿಂಗ್ ಅಂತ ಓಡಾಡ್ತಾರೆ. ನಾವು ಅವ್ರು ಯಾವಾಗ ಹೋಗ್ತಾರೆ ಅಂತ ಅವ್ರನ್ನೇ ನೋಡ್ಕೊಂಡಿದ್ವಾ, ಅವ್ರಿಗೆಲ್ಲ ಡೌಟ್ ಬಂದ್ಬಿಟ್ಟೈತಿ. ಹಿಂಗೆ ಬರ್ತಾರೆ ಹಂಗೆ ಹೋಗ್ತಾರೆ, ಹಿಂಗೆ ಬರ್ತಾರೆ ಹಂಗೆ ಹೋಗ್ತಾರೆ. ಈ ಹುಡುಗಿ ಬರೋ ಕೈಯಲ್ಲಿ ಕಟ್ಟಿರ್ತಾರೆ. ಏನಾಯ್ತು ಕೈಯಲ್ಲಿ? ಇನ್ನು ಫಿಲಮ್ ಮುಗ್ದಿಲ್ಲ, ನಾವು ಸೆಂಟ್ರಲ್ಲೇ ಹೋಗ್ತಾ ಇದೀವಿ ಬಿಕಾಸ್ ವಿಡಿಯೋ ಕಂಪ್ಲೀಟ್ ಮಾಡಬೇಕು. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಆಗಿದೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಹೊಸ ವಿಡಿಯೋ ಥೇಲ್ಸ್ 2K2 ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ಇವತ್ತು ನಾನು ಒಂದಲ್ಲ ಎರಡಲ್ಲ 4 ಹುಡುಗಿಯರನ್ನ ವಿಡಿಯೋಲಿ ಕರಿತಾ ಇದ್ದೀನಿ. ಆ್ಯಂಡ್ ಪ್ರತಿ ಹುಡುಗಿಯರಿಗೂ ಒಂದು ಟಾಸ್ಕ್ ಇರುತ್ತೆ. ಅದನ್ನ ಅವ್ರು ಕಂಪ್ಲೀಟ್ ಮಾಡಿದ್ರೆ ಈ ವಿಡಿಯೋ ಸಕ್ಸಸ್ ಆಗುತ್ತೆ. ಆ್ಯಂಡ್ ಬನ್ನಿ ಒಬ್ಬೊಬ್ಬರಾಗಿ ಆ 4 ಹುಡುಗಿಯರನ್ನು ಕಾಲ್ ಮಾಡಿ ನೋಡೋಣ, ಈ ಥರ ಫ್ರೀ ಇದಾರ ಇಲ್ಲ ಏನು ಕತೆ ಅಂದ್ಬಿಟ್ಟು. A few moments later. ಓಕೆ, ಇನ್ನೂ ಇಬ್ರು ಇದ್ದಾರೆ. ಈ ಒಂದು ಕಾಲು ಇಬ್ರನ್ನ ಕರಿತಾ ಇತ್ತು, ಯಾಕೋ ಕಾಲ್ ರಿಸೀವ್ ಮಾಡಿಲ್ಲ, ಮತ್ತೆ ಟ್ರೈ ಮಾಡೋಣ. ಅದೇಂಗಿದು ಕಾಲ್ ಆಟೋಮೆಟಿಕ್ ಕಟ್ ಆಗೋಯ್ತು. ಇವಾಗ ಇನ್ನೊಬ್ರು ಕಾಲ್ ಮಾಡ್ತಾ ಇದ್ದೀನಿ. ಇಲ್ಲ, ವೇರ್ ಆರ್ ಯು? ಆಲ್ ನಾರ್ಮಲ್, ಹೆಲ್ತ್ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಹಾಂ, ಓಕೆ. ಫ್ರೀ ಇದೆಯಾ ಇವತ್ತು? ಒಂದು ವಿಡಿಯೋ ಮಾಡಬೇಕಾಗಿತ್ತು, ಅದಕ್ಕೆ. ಥಿಯೇಟ್ರಿಗೆ ಎಂಟ್ರ್ ಆಗೋದು ಒಂದು ಕಂಟೆಂಟ್ ಅದು, ಅದಕ್ಕೆ. ಮನೋಪ್ರಿಯ, ನೀನು ಫ್ರೀ ಇದ್ರೆ ಹಂಗೆ ಒಂದು ವಿಡಿಯೋ ಮಾಡೋದು. ಓಕೆ, ಇವಾಗ ಮನೋಪ್ರಿಯ ಕಾಲ್ ಕನ್ಫರ್ಮ್ ಮಾಡ್ಕೋತೀನಿ. ಅಪರಿಚಿತ ಸಂಖ್ಯೆಗಳಿಂದ ನೀವು ಪೊಲೀಸ್ ಸೈಬರ್ ಅಪರಾಧಿಗಳಾಗಿರಬಹುದು. 193 ನೀವು ಕರೆ ಮಾಡುತ್ತಿರುವ ವ್ಯಕ್ತಿಯು ಮೇ ಬಿ ಮನೋಪ್ರಿಯನ ಬ್ಯುಸಿ ಇರಬೇಕು. ಇಟ್ಸ್ ಓಕೆ ಗೈಸ್, ಈ ವಿಡಿಯೋದಲ್ಲಿ ನಾವು 4 ಅಲ್ಲ 3 ಅಲ್ಲ 1 ಪರ್ಸನ್ ಹಿಡ್ಕೊಂಡು ಈ ಒಂದು 4 ಯೂನಿಕ್ ಟಾಸ್ಕ್ನ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ಟಾಸ್ಕ್ನ ಹೆಸರು ಸ್ನೀಕಿಂಗ್ ಸ್ನ್ಯಾಕ್ಸ್ ಇಂಟು ಥಿಯೇಟ್ರ್. ಅಂದರೆ ಥಿಯೇಟ್ರ್ ಒಳಗಡೆ ಗೊತ್ತಾಗ್ದಿರೋಂಗೆ ಸ್ನ್ಯಾಕ್ಸ್ ಎತ್ತಾಕೊಂಡು ಹೋಗೋದು. ಬನ್ನಿ ಫಸ್ಟ್ ಲೀಲನ್ ಮೀಟ್ ಆಗ್ಬಿಟ್ಟು ಏನಾಗುತ್ತೋ ಹತ್ತಿರದಲ್ಲಿರೋ ಥಿಯೇಟ್ರುಗಳನ್ನ ಬುಕ್ ಮಾಡಿಬಿಟ್ಟು ಸ್ನ್ಯಾಕ್ಸ್ಗಳನ್ನ ಎತ್ತಾಕೊಂಡು ನೋಡೋಣ. ಗೈಸ್, ಇವಾಗಲೇ ಒಂದು ಕಾಲ್ ಬಂತು. ಮನುಪ್ರಿಯ ಈಸ್ ಆಲ್ಸೋ ಜಾಯ್ನಿಂಗ್ ದ ಕಂಟೆಂಟ್. 1 minute 37 seconds later. ಗೈಸ್, ಆ್ಯಕ್ಚುಲಿ ವರ್ಷಿತರಿಂದ ಕಾಲ್ ಬಂತು. ಅವಳು ಆ್ಯಕ್ಚುಲಿ ಹೊರಗಡೆ ಎಲ್ಲೋ ಇದ್ದಾಳೆ ಅಂತ. ಆ್ಯಂಡ್ ಶಿ ಕಾಂಟ್ ಕಮ್. ಸೊ ಲೆಕ್ಕಕ್ಕಿಬ್ರೆ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಸೊ ಗೈಸ್, ಇವಾಗ ನಾವು ಮನುಪ್ರಿಯ ಮನೆ ಹತ್ರ ಬಂದಿದ್ದೀವಿ. ಲೀಲಾ ಕೂಡ ಇಲ್ಲಿಗೆ ಬರ್ತಾಳೆ ಅಂತ ಕಾಲ್ ಮಾಡಿ ಹೇಳಿದ್ಲು. ಸೊ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀವಿ. ಇವಾಗ ಇವ್ರಿಗೂ ಕರೆಯೋ ಟೈಮ್. ರೆಡಿ? 1 2 3 ಓಕೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ವೀಡಿಯೋ. ಇವತ್ತು ಒಂದು ಚಾಲೆಂಜ್ ವೀಡಿಯೋ ಮಾಡ್ತಾಯಿದ್ದೀನಿ. ಏನು ಅಂದರೆ, ಜನರಲಾಗಿ ಯಾವ್ದಾದ್ರು ಒಂದು ಸಿನಿಮಾ ಥಿಯೇಟ್ರಿಗೆ ಹೋದಾಗ ಅವ್ರದ್ದೇ ಆದ ಫುಡ್ನ ಅಥವಾ ಸ್ನ್ಯಾಕ್ಸ್ನ ಸಪ್ಲೈ ಮಾಡ್ತಾ ಇರ್ತಾರೆ. ಹೊರಗಡೆಯಿಂದ ಸ್ನ್ಯಾಕ್ಸ್ನ ತೊಗೊಳೋಕೆ ಬಿಡಲ್ಲ. ನಾವು ಇದನ್ನೇ ಈ ರೂಲ್ನೇ ಬ್ರೇಕ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಯೂಶ್ವಲಾಗಿ ಯೂಟ್ಯೂಬೆಲ್ಲ ಹುಡುಕಿದಾಗ ನನಗೆ 4 ಪಾಸಿಬಲ್ ಅಂದರೆ ಫಾರ್ಮಲ್ ಆಗಿರುವಂಥ 4 ಸೀನ್ಸ್ ಕಾಣಿಸ್ತು. ಅವನ್ನ ನೀವಿಬ್ರು ಟ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಸೊ ಅದಕ್ಕೆ ನಿಮ್ಮನ್ನೆಲ್ಲ ವೀಡಿಯೋ ಕರೆದಿದ್ದೀವಿ. ಸೊ ರೆಡಿ? ಓಕೆ. ಯಾವಾಗಾರು ಥಿಯೇಟ್ರಿಗೆ ಸ್ನ್ಯಾಕ್ಸ್ನ ಎತ್ತಕೊಂಡು ಹೋಗಿದ್ಯಾ? ಒಂದ್ಸತಿ ನಾನು ಮನುಪ್ರಿಯ ಚಾಕ್ಲೇಟು, ನೀನು ಚಾಕ್ಲೇಟ್ಸ್. ವಾ, ಸೂಪರ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಮ್ಮ ಈ ವಿಡಿಯೋಗೆ ನಾನು ಎಕ್ಸ್ಪೀರಿಯನ್ಸ್ ಇವ್ರನ್ನೇ ಚೂಸ್ ಮಾಡಿ ನಾನು ಖುಷಿ ಇದೆ. ಸೊ ಲೆಟ್ ಸ್ಟಾರ್ಟ್ ಗೈಸ್. ಹತ್ರದಲ್ಲಿ ಯಾವ ಥಿಯೇಟರ್ ಐತಿ ಈ ಕಡೆ? ವಿ ಸಿನಿಮಾಸ್ ಇದೆ. ವಿ ಸಿನಿಮಾಸ್ ಥಿಯೇಟರ್ ಅಲ್ಲಿ ಬಿಡ್ತಾರಲ್ವಾ, PVS ಅಲ್ಲಿ ಮಾತ್ರ ಬಿಡಲ್ಲ ಅಲ್ವಾ? ಯಾವ ಥಿಯೇಟ್ರಲ್ಲೂ ಬಿಡಲ್ಲ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಹಂಗಾರೆ PVRಗೆ ಹೋಗೋಣ. ಎಲ್ಲಿ ಚೆಕ್ ಮಾಡ್ತಾರೆ ಅಲ್ಲಿಗೆ ಹೋಗೋಣ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಗೈಸ್, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ 2 ಥರ ಒಂದು ಸ್ನೀಕ್ ಮಾಡಬೇಕು. ಸ್ನ್ಯಾಕ್ಸ್ ಎತ್ಕೊಂಡು ಒಂದು ಗೊಂಬೆ ಪರ್ಚೇಸ್ ಮಾಡಿ ಆ ಗೊಂಬೆಯಲ್ಲಿ ಸ್ನ್ಯಾಕ್ಸ್ ತುಂಬಿಸ್ಕೊಂಡು ಹೋಗ್ಬೇಕು. ಅದನ್ನ ಯಾರು ಮಾಡ್ತೀರಾ? ಓಕೆ, ಮನುಪ್ರಿಯ ಗೊಂಬೆ ಮಾಡ್ತಾರೆ. ಇನ್ನೊಂದು ಬ್ಯಾಂಡೇಡ್, ಅದು ಕೈ ಡ್ಯಾಮೇಜ್ ಆದಾಗ ಸುತ್ಕೋತಾರಲ್ಲ ಆ ಥರ ಕೈಗೆ ಸ್ವಲ್ಪ ಹಾಕ್ಸ್ಕೊಂಡ್ಬಿಟ್ಟು ಹಂಗೆ ತೊಗೊಂಡು ಹೋಗ್ಬೇಕು. ಸೊ ಅದನ್ನ ಲೀಲಾ ಮಾಡ್ತಾಳೆ. ಸೊ ಬನ್ನಿ ಇವಾಗ ಸ್ವಲ್ಪ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಹೋಗ್ಬಿಟ್ಟು ಐಟಮ್ಸ್ ತಗೊಳ್ಳೋಣ.
ಗೈಸ್ ಇವಾಗ ಕೆಲವು ಐಟಮ್ಗಳನ್ನ ತಗೊಳೋದಕ್ಕೆ ಅಂದ್ಬಿಟ್ಟು ಒಂದು ಮಾರ್ಟಿಗೆ ಬಂದಿದ್ದೀವಿ ಆ್ಯಂಡ್ ಈ ಮಾರ್ಟ್ ಇದೆ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಬನ್ನಿ ಫಸ್ಟು ಒಂದು ಗೊಂಬೆ ಹುಡುಕ್ಬೇಕು. ಗೊಂಬೆ ಸಿಗ್ತಾ? ಬನ್ನಿ ಗೊಂಬೆ ಹುಡ್ಕೋಣ. A few inches later. ಗೈಸ್ ಈ ಕಡೆ ಅನ್ಕೊಂಡಿದ್ದ ಪ್ರಾಡಕ್ಟ್ಸ್ ಯಾವುದು ಸಿಕ್ಕಿಲ್ಲ. ಸೊ ಇವಾಗ ನಾವು ಇನ್ನೊಂದು ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಗೈಸ್ ಇವಾಗ ನಾವು ಕಿಡ್ ಸೆಕ್ಷನ್ಗೆ ಬಂದಿದ್ದೀವಿ. ಸ್ವಲ್ಪ ಐಟಮ್ಗಳನ್ನ ಸ್ವಲ್ಪ ಬೇಗ ತಗೋಬೇಕು. ತಗೊಲಿಲ್ಲ, ಇದೇ ಮಗು ಅನ್ಕೋ. ಹೆಂಗ್ ತಗೊಂಡೋಗ್ತೀವಿ ಒಳಗಡೆ? ಹಾಂ ಹಾಂ ಇಲ್ಲಿ ಒಂದು ಗೊಂಬೆ ಕೂರಿಸ್ಬಿಟ್ಟು ಮಾಡಿ ಇದು ಇಲ್ಲಿ ಹಿಂಗೆ ಇಕ್ಕಿದ್ರೆ ಮಗು ತಲೆ ಅದು ಗೊಂಬೆ ಕಾಣಿಸ್ಬಿಡುತ್ತೆ. ಓಕೆ. ಹಿಂಗೆ ಇಟ್ಕೊಂಡು ಪ್ರೈಸ್ಗಳೆಲ್ಲ 200 ಮೇಲೆ ಐತೆ. ಸೈಡ್ ಇದ್ಯಾವುದು ಜಿಪ್ ಎಲ್ಲ ಇದರಲ್ಲಿ. ಅದೇ ತಾನೇ ಈ ತರ ಗೊಂಬೆಗಳಿಗಿರಲ್ಲ. ಇದೆಲ್ಲ ಕ್ವಾಲಿಟಿ ಇರೋ ಗೊಂಬೆ. ಗೈಸ್ ಇದಕ್ಕೆ ನಮಗೆ ಜಿಪ್ ಇರೋ ಒಂದು ಗೊಂಬೆ ಹುಡುಕ್ತಾ ಇದ್ದೀವಿ. ಯಾವ್ದು ಸಿಗ್ತಾನೆ ಇಲ್ಲ. ಇದೆಲ್ಲ ಫುಲ್ ಸ್ಟಿಚ್ ಪ್ಯಾಕ್ಡ್ ಇದು. ಯಾರು ಇವರೆಲ್ಲ ನಮ್ಮ ರೇಂಜ್ಗೆಲ್ಲ ಸಪೋರ್ಟೇ ಮಾಡಲ್ಲ ಅಂತಾರೆ ಇವರು. ಸಿಗ್ತಾ ಇಲ್ಲ ಗೈಸ್ ಇಲ್ಲೇ. ಹಿಂಗೆ ಪಾಪು ಥರ ಇಟ್ಕೊಬೋದು. ಇಲ್ಲ ಒಂದೇ ಗೊಂಬೆ ಇಸ್ಕೊಳ್ಳೋಣ, ಆ ಗೊಂಬೆನೆ ಪಾಪು ಮಾಡ್ಬಿಡೋಣ, ಆ ಗೊಂಬೆನೆ ಸ್ನ್ಯಾಕ್ಸ್ ಒಂದೇ ಗೊಂಬೆ ಕರೆಕ್ಟು. ಒಂದೇ ಇಂಥ ಐಡಿಯಾ ಅನ್ಕೊಡ್ತೀನಿ. ಹೆಂಗ್ ಕಾಣಿಸ್ತೈತೆ? ಓ ಮೈ ಗಾಡ್, ರಿಯಲ್ ಪ್ರೆಗ್ನೆಂಟ್ ಯಾ? ಅಕ್ಕಪಕ್ಕ ನೋಡಿದ್ರೆ ಕಳ್ತನ ಮಾಡ್ತಾರೆ ಅನ್ಕೊಂಡು ಹಂಗೆ ಅನ್ಕೊಂಡು ಅವರು ನಮ್ಮನ್ನ ನೋಡ್ತಾ ಇದ್ರು. ಬಿಂಗೋ ನಿಂಗೆ ಅದೇಂಗೆ? ಓ 26 ಗೊತ್ತು. ನೋಡ್ದಾ? ಆಮೇಲೆ ಅದು ನೋಡು, ಅದು ಒಂದು ಪ್ಯಾಕೆಟ್ 86 rupees. ಯಾಕಂದ್ರೆ ಜಾಸ್ತಿ 26 rupees. ಇದೇ ಇರಲಿ ಅರ್ಥ ಆಯ್ತು ಅನ್ಸುತ್ತೆ. ಬಂದಾಳು ಬಿಂಕದ ಸಿಂಗಾರಿ. ಆಹಾ ಏನ್ ಚೆನ್ನಾಗಿ ಕಾಣಿಸ್ತಾ ಇದು ಎಲ್ಲ. ಹಂಗೆ ಹಿಂಗೆ ಒಂದು ಟ್ರೈ ಕೊಟ್ಬಿಟ್ಟು ಈ ಕೊಡ್ಬಿಡು ಹಂಗೆ ನೋಡೋಣ. ಈ ಕಡೆ ಏನೇನು ಸಿಗುತ್ತೆ ಅಂತ ಇವ್ರಿಗಿಂತ ಲೀಲಾಗೆ ಚೆನ್ನಾಗಿ ಗೊತ್ತದೆ. ಅದಕ್ಕೆ ಯಾರನ್ನು ಕೇಳೋದ ಬೇಡ, ಇವಳೇ ಕರ್ಕೊಂಡು ಹೋಗ್ತಾಳೆ ನಮ್ಮನ್ನ. ಇನ್ನು ಮೇಲೆ ಹೋಗ್ಬೇಕಾ ಗೈಸ್? ಇವಾಗ ಲೀಲಾ ಹೆಂಗಿದ್ರು ಹೊಟ್ಟೆ ತುಂಬಿಸ್ಕೊತಾಳಲ್ಲ, ಈ ದೊಡ್ಡ ಸೈಜ್ ಆಗಿಲ್ಲ ಅಂದ್ರೆ ಒಳಗಡೆ ಇನ್ನೊಂದು ಚಿಕ್ಕದೈತೆ. ಅದನ್ನ ಹಾಕೊಂಡು ಅದು ಆಗಿಲ್ಲ ಅಂದ್ರೆ ಒಳಗಡೆ ಇನ್ನೊಂದು ಚಿಕ್ಕದೈತೆ. ಅದನ್ನ ಟ್ರೈ ಮಾಡೋದು. 3 ರೌಂಡ್ ಫಿಟ್ ಆಗಲೇಬೇಕು. ಸರಿ ಇದಾ? ಇದು ತಗೋತಾ ಇವೆ. ಹೌದು, ಇದು ಪ್ರೆಸ್, ಇದು ಚುಚ್ಚುತ್ತಲ್ಲ ಇದು ಟಿಪ್ಪಲ್ಲಿ. ಗೈಸ್ ದಿಸ್ ಲುಕ್ಸ್ ಪರ್ಫೆಕ್ಟ್. ಆದರೆ ಆಗುತ್ತಾ ಅಂತ ಅವೆಲ್ಲ ಇಕ್ಕಿ ಕಡೆ. ಪರ್ಫೆಕ್ಟ್ ಲೀಲಾ, ಪರ್ಫೆಕ್ಟ್. ಎಷ್ಟಾದ್ರೂ ಆಗಲ್ಲ, ಇನ್ನೇ ತಗೋತೀನಿ ನಾನು. ಕರೆಕ್ಟಾಗಿ ನಂಬೋದು ಇದೇ ಇರಲಿ ಬಾ ಅಕ್ಕ. ಇದು ನೋಡಿದ್ರೆ ಪ್ರೆಗ್ನೆಂಟ್. ಒಂದು ನಿಮಿಷ ಇರೋ, ಅದು ಹಾಕೊಂಡು ನಂದು ಜಾಕೆಟ್ ಇದೆ ಗೊತ್ತಾ, ಫ್ಲೋವರ್. ಬೆಸ್ಟು. ಸೊ ಗೈಸ್ ಶಾಪಿಂಗ್ ಎಲ್ಲ ಮುಗಿದ್ರೆ ನಿಮ್ಗೆಲ್ಲ ತೋರಿಸ್ತೀನಿ ಬರೀ ಏನೇನು ತಗೊಂಡಿದ್ದೀನಿ ಅಂದ್ಬಿಟ್ಟು. ಮಾತ್ರ ಬಾ, ಇಲ್ಲಿ ಕಾಣಿಸ್ತೈತಾ? ಒಂದು ಬೌಲು, ಒಂದೆರಡು ಚಿಪ್ಸು, ಕುರ್ಕುರೆ, ಜ್ಯೂಸ್ ಬಾಟ್ಲು, ಚಾಕ್ಲೇಟ್ಸು, ಒಂದು ವಾಟರ್ ಬಾಟ್ಲು, ಸ್ಟೀಲ್ ಬಾಟ್ಲು. ಯಾಕಂದರೆ ಪ್ಲಾಸ್ಟಿಕ್ ಬಾಟ್ಲ್ ತಗೊಂಡೋದ್ರೆ ಗೊತ್ತಾಗ್ಬಿಡುತ್ತೆ, ಕಲರ್ ಕಾಣಿಸ್ಬಿಡುತ್ತೆ ಅಂದ್ಬಿಟ್ಟು. ಆಮೇಲೆ ಇನ್ನೊಂದಷ್ಟು ಚಿಪ್ಸ್ ಪ್ಯಾಕೆಟ್ಗಳು ಮತ್ತು ಪಾಪ್ಕಾರ್ನ್ ಮಾರೋ ಫಿಲಮ್ ಥಿಯೇಟ್ರಲ್ಲಿ ಪಾಪ್ಕಾರ್ನ್ ತಗೊಂಡು ಹೋಗ್ಬಿಟ್ಟು ತಿನ್ಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಇಷ್ಟ ಆಗಿತ್ತು. ಆ್ಯಂಡ್ ಇದ್ರ ಜೊತೆ ಇದೊಂದು ಬೇಬಿದು ಮಾಡಬೇಕು. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನೇನು ಮಾಡಬೇಕು. ಆ್ಯಂಡ್ ಇನ್ನೂ ಸ್ವಲ್ಪ ಕೆಲವು ಐಟಮ್ಗಳವೆ, ಅದು ಮೆಡಿಕಲ್ ಸ್ಟೋರ್ ಸಿಗುತ್ತೆ, ಈ ಕಡೆ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಇವಾಗ ಸೀದಾ ಮೆಡಿಕಲ್ ಸ್ಟೋರ್ ಹತ್ರ ಹೋಗ್ತಾ ಇದ್ವಿ. ಓಕೆ ಬರ ಗೈಸ್, ಇವಾಗ ಮೆಡಿಕಲ್ ಸ್ಟೋರಿಗೆ ಬಂದ್ಬಿಟ್ಟು ಇದು ಕೆಲವು ಐಟಮ್ಸ್ಗಳನ್ನ ತಗೊಂಡಿದ್ದೀವಿ. ಸೊ ಅದು ರೋಲರ್ ಬ್ಯಾಂಡೇಜು, ಸ್ವಲ್ಪ ಕೈಗೆ ಹಾಕೊಂಡು ಥರ ಕಾಣಿಸ್ಲಿ ಅಂದ್ಬಿಟ್ಟು. ಇನ್ನೊಂದು ಬಾಕಿ ಇದೆ, ಅದಕ್ಕೆ ಬುಕ್ ಸ್ಟೋರ್ಗೆ ಹೋಗಬೇಕು. ಬುಕ್ ಸ್ಟೋರ್ ಯಾರು ಗೊತ್ತಾ ಮೈಲಿ? ನಿಮ್ದು ಹಳೆ ಏರಿಯಾ ಅಲ್ಲ, ಅಲ್ಲಿ ಮುಂದೆ ಐತೆ. ಸಾಕು ಬಿಡು, ಇದೊಂದು ಹೆವಿ ಆಗೋಯ್ತು. ಇದು 150. ಆ ರ್ಯಾಪರ್ ಶೀಟ್ ಇಲ್ಲ, ಅದು 180. ಗೈಸ್ ಎಲ್ಲ ರೆಡಿ ಆಗಿದೆ, ಟೇಪ್ ಕೂಡ ಬಂದಿದೆ. ಕೊನೆಗೆ ಒಂದು ಅಂದರೆ ಜಿಪ್ ಇರೋ ಒಂದು ಗೊಂಬೆ. ಅದೇ ಈ ಟಾಸ್ಕ್ನ ಸ್ಟಾರ್ಟ್ ಮಾಡೋಕ್ಕಾಗೋದು. ಬಿಕಾಸ್ ಓಪನಿಂಗ್ ಸೀನ್ ಅದರಲ್ಲೇ ಇರೋದು. ಸೊ ಅದನ್ನ ಹುಡುಕಕ್ಕೆ ಅಂತ ಹೋಗ್ತಾ ಇದೀವಿ ಗೈಸ್. ಇವಾಗ ಲೀಲಾ ಮತ್ತು ಮನುಪ್ರಿಯ ಹೋಗಿದ್ದಾರೆ ನೋಡೋಕ್ಕೆ ಅಂದ್ಬಿಟ್ಟು. ಜಸ್ಟ್ ಒಂದೇ ಒಂದು ಗೊಂಬೆ ಹುಡುಕೋದಕ್ಕೆ ಎಷ್ಟು ರೌಂಡ್ ಹಾಕ್ತಾ ಇದೀವಿ ಗೊತ್ತಾ? ಯಪ್ಪ, ಎಲ್ಲ ಐಟಮ್ಗಳನ್ನ ಅರೇಂಜ್ ಮಾಡೋದಕ್ಕೆ ತುಂಬ ಟೈಮ್ ಹಿಡಿತೈತೆ.
ಆ್ಯಂಡ್ ಇವ್ರು ಹೋಗೋರು ಈ ಕಡೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಸಿಕ್ಕಿಲ್ಲ ಅಂದರೆ ಹೋಗಲೇಬೇಕು. ಬಿಕಾಸ್ ಆ ಒಂದು ಐಟಮ್ ಇಲ್ಲ ಅಂದರೆ ಈ ಹೋಲ್ ವೀಡಿಯೋ ಒಂದು ಪ್ರಾಪರ್ ಪರ್ಫೆಕ್ಷನ್ ಇರಲ್ಲ ಅಂದ್ಬಿಟ್ಟು ಏನೋ ಮಾಡ್ತಾಯಿದ್ದೀವಿ. ಇಲ್ಲಿವರೆಗೂ ಬಂದಿರ ಅಂದರೆ ಒಂದು ಲೈಕ್ ಕೊಟ್ಬಿಡಿ ಆಯಿತಾ. ಈ ಕಡೆ ಎಲ್ಲ ಇರ್ತದೆ, ಹಂಗೆ ಒಂದು ಲೈಕ್ ಕೊಡ್ತೀರಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಿಗ್ತಾ ಸಿಕ್ಕಿಲ್ಲ ಗೈಸ್. ಇಲ್ಲಿ ಇನ್ನೊಂದು ಜಾಬ್ ಹೋಗ್ಬೇಕು. ಓಕೆ ಎಲ್ಲ ನಿಂಗೆ ಮ್ಯಾಚ್ ಆಗೋದೇ ಐತಲ್ಲ, ಅಲ್ಲಿ ತಗೊಂಡಿದ್ಕೊಂಬೇನೋ ಕಲರ್ ಮ್ಯಾಚ್ ಆಗ್ತೈತೆ ನಿಂಗೆ. ಯಾವ್ದು ಚೆನ್ನಾಗೈತಾ ಎರಡರಲ್ಲಿ? ಚೆನ್ನಾಗಿದೆ. ಇನ್ನೂ ಒಂಚೂರು ಚಿಕ್ಕದೈತಾ ಅಂತ ಕೇಳಿ. ಇನ್ನೂ ಚಿಕ್ಕದೈತಾ? ಒಂಚೂರು ಚಿಕ್ಕದಿದೆ. ಐ ಥಿಂಕ್ ದಿಸ್ ಇಸ್ ಬೆಟರ್. ಹಾಂ ಇದು ಓಕೆ ಪರ್ಫೆಕ್ಟ್. ಇದರಲ್ಲಿ ಚಾಕ್ಲೇಟಾ? ಇದು 250 100 ರೂಪೀಸ್. ಹಾಂ ಇದು ಪರವಾಗಿಲ್ಲ ಅಣ್ಣ. ಇದು ಬೆಸ್ಟ್ ಪ್ರೈಸ್ ಅಣ್ಣ. ಹಾಯ್ ಅಣ್ಣ. ಯಾಕೆ ಅವ್ನು ಕೇಳಿ ಕೊಡ್ತೀನಿ ಅಂತ. ಕ್ಯಾ ಚಾಹಿಯೆ ಬಾ? ಸಾ ಈ ಪಾಪ ನನ್ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೇತ್ ನನ್ ಮಗ ಸಾ. ಏನ್ ಬೇಕು? ಅವಳು ಸ್ವಲ್ಪ ಚೂಟಿ ಆಗಿದ್ದಾಳೆ. ಏನು ತಿಂಗಳ ಬೆಳಗ್ಗೆ ನಾವು ಸ್ವಲ್ಪ ಬಿಸ್ಕೆಟ್ ತೊಗೊಂಡು ಅಷ್ಟೇ. ಕಂಟೆಂಟ್ ಬಗ್ಗೆ ಹೆವಿ ತಲೆ ಕೆಡಿಸ್ಕೊಂಡಿದ್ದೆ. ಬನ್ನಿ ಸ್ವಲ್ಪ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್ ಇಷ್ಟು ಐಟಮ್ ತಗೊಂಡಿದ್ದೀನಿ. ಎಲ್ಲೋ ಅಂದರೆ ಊಟ ವಿಚಾರಕ್ಕೆ ಬಂದಾಗ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅನ್ಸ್ಬಿಡುತ್ತೆ. ಈ ಪ್ರಾಡಕ್ಟು ಮೆಟೀರಿಯಲಿಸ್ಟಿಕ್ ಐಟಮ್ಗಳು ತಗೊಂಡಾಗ ಜಾಸ್ತಿ ಆಗೋಯ್ತಲ್ಲ ಅಂತ ಅನ್ಸ್ಬಿಡುತ್ತೆ. ಹೆಂಗೋ ಈ ಲಾಜಿಕ್ ನಮಗೂ ಗೊತ್ತಾಗ್ತಾಯಿಲ್ಲ. ನಿಮಗೂ ಹಿಂಗೆ ಅನ್ಸಿದ್ರೆ ಒಂದು ಕಮೆಂಟ್ ಹಾಕಿ. ಸೊ ಥಿಂಗ್ಸ್ ಎಲ್ಲ ರೆಡಿ ಆಗಿದೆ, ಜಾಗಕ್ಕೂ ಬಂದು. ಓ ಮೈ ಗಾಡ್, ಐ ಥಿಂಕ್ ಇಲ್ಲಿ ಆಗಲ್ಲ ಅನಿಸುತ್ತೆ. ಸೊ ಗೈಸ್ ಇವಾಗ ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗದಿಂದ ಥಿಯೇಟ್ರ್ ಸ್ವಲ್ಪ ಹತ್ರನೇ ಇದೆ. ಬಟ್ ದೆನ್ ನಾವು ಈ ಕಡೆಯಿಂದಲೇ ರೆಡಿ ಮಾಡ್ಕೊಂಡು ಹೋದರೆ ಈಸಿ ಆಗುತ್ತೆ ಹೋಗೋಕ್ಕೆ. ಸೊ ಇವಾಗ ಮನುಪ್ರಿಯಾಗೆ ಅದೇನು ಮಾಡ್ತಾಯಿದ್ವಿ, ಗೊಂಬೆ. ಸೊ ಮನುಪ್ರಿಯ ಕೈಗೆ ಈ ಗೊಂಬೆ ಇರುತ್ತೆ. ಆ್ಯಂಡ್ ಈ ಗೊಂಬೆಲಿ ನಾವು ಚಾಕ್ಲೇಟ್ಸು ಮತ್ತು ಆದರೆ ಚಿಪ್ಸ್ನು ಎಲ್ಲ ಫಿಲ್ ಮಾಡ್ಬಿಟ್ಟು ತುಂಬಿಸ್ಕೊಂಡು ಹೋಗೋದು. ಇನ್ನೂ ಮಾಡ್ಬೋದು. ಅದನ್ನ ಇಕ್ಬೋದು. ಒಂದು ಐಡಿಯಾ ಇದೆ ನನಗೆ. ಇದ್ರಲ್ಲಿ ಬ್ಲೋ ಎತ್ಬಿಟ್ಟು ಫುಲ್ ಪಿಚ್ಚಿ ಅಂತ ಇದ್ರಲ್ಲಿ ಬ್ಲೋ ಎತ್ಬಿಟ್ಟು ಫುಲ್ ಮಾಡಿ ಇದೈತೆ ನೋಡು, ಇಲ್ಲೈತೆ ಅಲ್ಲ, ಇಲ್ಲಿ ಹಿಂಗೆ ಹಾಕೋದ್ರ ಜಾಗದಲ್ಲಿ ಇದು ಎತ್ಬಿಟ್ಟು ಮೇಲೆ ಸ್ವಲ್ಪ ಕಾಟನ್ ಇಟ್ಬಿಟ್ಟು ಕೆಳಗಿರೋ ಕಾಟನ್ ಹಂಗೆ ಹಾಕ್ಬಿಟ್ಟು ನೋಡ. ಹಾಕ್ತೀನಿ. ಈ ದೊಡ್ಡ ಚಿಪ್ಸು ನೋಡಿ ಈ ಕಡೆ ಒಂದೇ ಸಿಮಿಲರ್ ಸೈಜಲ್ಲಿ ಐತೆ. ಆದರೆ ಈ ಚಿಪ್ಸ್ ಇದು ಒಳಗಡೆ ಹಾಕ್ತಾ ಇದೀವಿ ಇವಾಗ. ಓಕೆ ಇದೇ ಒಂದು ಕೆಲಸ ಮಾಡು, ಇದೇ ಪಾಸಿಂಗ್ ಮಿಷಿನ್ ಅನ್ಕೋ. ಹಿಂಗೆ ಎಂಟ್ರ್ ಆಗ್ತೀಯ ಆಯ್ತಾ, ಇಲ್ಲೇ ಎಂಟ್ರ್ ಆಗ್ತೀಯ, ಇಲ್ಲೇ ನೀವು ಸ್ಕ್ಯಾನಿಂಗ್ ಎಲ್ಲ ಬರ್ತಾರೆ. ಬಾ ಅದು ಹೆಂಗೆ ಬರ್ತೀಯ ಅಂತ ಪರ್ಕೊಳ್ಳಿ. ಇದೇ ಇವಾಗ ಸ್ಕ್ಯಾನರ್ ಇವಾಗ. ಹಾಂ ಬಾ ಇವಾಗ. ಬಿಂಕದ ಸಿಂಗಾರಿ ಅವಳು ಹಿಂಗೆ ಚೆಕ್ ಮಾಡ್ತಾರೆ, ಕೈ ಹಿಡ್ಕೊಂಡಿರ್ತೀವಿ. ಮೇಡಮ್ ಏನಿದು? ಗೊಂಬೆ ಅಷ್ಟೇ. ಗೊಂಬೆನಾ? ಓಕೆ ಮೇಡಮ್ ಹೋಗಿ ಹೋಗಿ. ಅವ್ರು ಈ ಥರ ಮಾಡಿದ್ರೆ ನೋಡೋಣ. ಸೊ ಇವಾಗ ಈ ಗೊಂಬೆದೆಲ್ಲ ರೆಡಿ ಆಗಿದೆ, ಗೊಂಬೆದೆಲ್ಲ ಸೆಟ್ ಆಗಿದೆ. ಇವಾಗ ನೆಕ್ಸ್ಟು ಲೀಲಾ ಹತ್ರ ಹೋಗಬೇಕು. ಲೀಲಾ ಫುಲ್ ಬ್ಯುಸಿ. ಅದು ಯಾರ ಹತ್ರ ಮಾತಾಡ್ತಾಳು ಯಪ್ಪ. ಬರೀ ಮಾತಲ್ಲೇ ಮನೆ ಕಟ್ತಾಳೆ ಗೈಸ್ ಅವಳು. ಗೈಸ್ ನೀವೇನಾದ್ರು ಹೊಸ್ದಾಗಿ ಬಾಟ್ಲು ತಗೊಂಡ್ರೆ ಬಾಟ್ಲ್ ಹಿಡಿದ ತಕ್ಷಣ ಈ ಕಡೆ ತೊಳೆದ್ಬಿಟ್ಟು ಹಾಕಿ. ಆ್ಯಂಡ್ ಅದರಲ್ಲಿ ಇದರದೊಂದು ಸಿಲಿಕ ಇರ್ತದೆ, ಬಿಸಾಕಿ. ನೀವು ಹಂಗೆ ಏನಾದರೂ ಮಾಡ್ತೀರಾ ಅಂದರೆ ಅಷ್ಟೇ, ನೀವು ಗೊತ್ತಾಗ್ಬಿಡ್ತೀರ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಗೈಸ್ ಇವರು ತೊಳಿತೀನಿ ಏನೇನೋ ಮಾಡ್ಬಿಟ್ಟು ನನ್ನ ಪ್ಯಾಂಟು ನನ್ನ ಚಪ್ಪಲಿನ ಏನು ಮಾಡಿದ್ರು. ಇವೆಲ್ಲ ನೆನಪುಗಳು. ಇವೆಲ್ಲ ನಿಂಗೆ ಇದಂಗೆ ಹಿಂಗೆ ಅರ್ಥ ಆಗ್ತಿತ್ತು, ಇಡ್ಕ ನಿಂಗೆ ಅರ್ಥ ಆಗಲ್ಲ. ಹಿಡ್ಕ ಗೈಸ್ ಇವಾಗ ನಾವು ಈ ಬಾಟ್ಲಲ್ಲಿ ಜ್ಯೂಸ್ ಬೇಡ, ಜ್ಯೂಸ್ನ ಲೀಲಾ ಬಸ್ರಿ ಆಗಿರ್ತಾಳಲ್ಲ ಅವಾಗ ತುಂಬಿಸೋಣ. ಇವಾಗ ಚಾಕ್ಲೇಟ್ ತುಂಬಿಸ್ಕೊಂಡು ಹೋಗೋಣ. ಬೇಡ ಚಾಕ್ಲೇಟ್ ಹಾಕು. ಸರಿ ಲೀಲಾ ಕೈಗೆ ಮತ್ತೆ. ಓ ಲೀಲಾ ಕೈಗೂ ಚಾಕ್ಲೇಟ್ ಬೇಕಾ? ಚಿಪ್ಸ್ ಹಾಕೋಣ ಬೆಸ್ಟ್. ಒಳಗಡೆ AC ಆನ್ ಮಾಡಿ ಫಸ್ಟ್ ಗಾಳಿ ಬಿಡ್ತೀನಿ. ಹಾಯ್ ಅವರೇ. ಓ ಪರವಾಗಿಲ್ಲ, ಬ್ಲಾಗಿಂಗ್ ಎಲ್ಲ ಕಲ್ಸ್ಬಿಟ್ಟಿದ್ಯಾ? ಏನಮ್ಮ ಮನುಪ್ರಿಯ. ಗೈಸ್ ಏನು ಗೊತ್ತಾ, ನಮ್ಮ ಹತ್ರ ಹೇರ್ ಡ್ರೈಯರ್ ಇಲ್ಲ ಇವಾಗ. ಒಳಗಡೆ ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟೈತೆ. ನೀರು ಹೋಗ್ತಿಲ್ಲ ಅಂದರೆ ಪಾಪ್ಕಾರ್ನ್ ಮೆತ್ಕಾಗ್ಬಿಡುತ್ತೆ, ಕರೆಕ್ಟಾಗಿ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಸ್ವಲ್ಪ ಏನೋ ಮಾಡ್ತಾಯಿದ್ದೆ. ಗೈಸ್ ಈ ಒಂದು ಎಫರ್ಟ್ಗೆ ನಿಮ್ದೊಂದು ಲೈಕ್ ಬರಲಿ. ಯಾಕಂದರೆ ಇದಕ್ಕೆ ಅಂತ ನಾನು 10 ರೂಪಾಯಿ E20 ಪೆಟ್ರೋಲ್ನ ಖರ್ಚು ಮಾಡ್ತಾ ಇದ್ದೀನಿ. 10 ರೂಪಾಯಿ. ಕಾಕ್ರೋಚ್ ಮರಿ ಇದು. ಅದು ಕಾಕ್ರೋಚ್ ಅಲ್ಲಮ್ಮ, ಅದು ಲೇಡಿ ಬರ್ಡ್ ಅಮ್ಮ. ಅದು ಈ ಕಾಕ್ರೋಚ್ ಮರಿತಾನೆ. ನಾನು ಸಾಯಿಸಿದಕ್ಕದಂಗೆ ಆಗಿದ್ದು. ಇವನ್ ಕಾಕ್ರೋಚ್ ಅಲ್ಲ, ಅದು ಕುದಾಗಿರಲ್ಲ ಅಷ್ಟೇ ತಾನೇ. ಇರ್ತಾನೆ ಇರು ಏನಂತ ನೋಡ.
ಹಾಂ ನಾನೇ ಫಾಲೋವರ್ಸ್ ಅಲ್ಲ ನಾವು. ಥ್ಯಾಂಕ್ ಯು ಒಂದು ಫೋಟೋ ಎಲ್ಲಿರೋದು ನಮ್ಮ ಏರಿಯಾನೇ ಇದು. ಸೂಪರ್ ಕಮ್ ಇದೇ ಏರಿಯಾನಾ ಬನ್ನಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಆಗಿರಾ ಸಂಧ್ಯಾ ಅಕ್ಕ ಪರವಾಗಿಲ್ಲ ಎಲ್ಲ ನಮ್ಮವರೇ ಬನ್ನಿ ಗೈಸ್ ಇವಾಗ ಬಾಟಲ್ಗೆ ಪಾಪ್ಕಾರ್ನ್ ಫಿಲ್ ಮಾಡ್ತಾ ಇವಿ ಯಾಕಂದರೆ ನೀರನ್ನ ನೆಕ್ಸ್ಟ್ ಥಿಯೇಟ್ರ್ ಫಿಲ್ ಮಾಡ್ತಾ ಇವಿ ಈ ಥಿಯೇಟ್ರಿಗೆ ಪಾಪ್ಕಾರ್ನ್ ಫಿಲ್ ಮಾಡ್ತಾ ಇವಿ ಫೈನಲ್ ಶೇಕ್ ಮಾಡಿದ್ರು ಕೂಡ ಇದು ಶೇಕ್ ಆಗಬಾರ್ದು ಹೌದು ಸುಮ್ಮನೆ ಅಮ್ಮಿ ಮೈಕ್ ಇಲ್ಲ ಐತೆ ಸೊ ಗೈಸ್ ಇವಾಗ ಮನುಪ್ರಿಯಾಗೆ ಒಂದು ಬಾಟ್ಲು ಒಂದು ಗೊಂಬೆ ಎರಡು ರೆಡಿ ಇದೆ ಇವಾಗ ಲೀಲಾ ಕಡೆ ಬರಬೇಕು ಲೀಲಾ ಸೊ ಫಸ್ಟ್ಲಿ ನಾವೇನು ಮಾಡ್ತೀವಿ ಅಂದರೆ ಐಟಮ್ಗಳನ್ನ ಕೈಗೆ ಹಾಕ್ಬಿಟ್ರೆ ಆ ಪುಲ್ಲೋವರ್ ಐತಲ್ಲ ಆ ಪುಲ್ಲೋವರ್ ಹಾಕಿವಂತೆ ಐಟಮ್ಗಳನ್ನ ಕೈಗೆ ಹಾಕ್ಬಿಟ್ಟು ಸುಮ್ಮನೆ ಟೇಪ್ ಹಾಕ್ತೀವಿ ಆ್ಯಂಡ್ ಟೇಪ್ ಎಲ್ಲ ಹಾಕಿದ್ಮೇಲೆ ಬ್ಯಾಂಡೇಡ್ ಹಾಕ್ತೀವಿ ಪಾಪ ಆಕ್ಸಿಡೆಂಟ್ ಆದರೆ ಕೈ ಫ್ರ್ಯಾಕ್ಚರ್ ಆದರೆ ಹಾಕೋಣಲ್ವಾ ಆ ಥರದೊಂದು ಬ್ಯಾಂಡೇಡ್ ಹಾಕ್ತೀವಿ ಹೇಳು ಯಾರು ಮಾಡ್ಕೊಡ್ತಾರೆ ವಿಡಿಯೋ ನಿಂಗೆ ನನಗೆ ವಿಡಿಯೋ ಮಾಡೋದಿಲ್ಲ ನನ್ನ ತಂಗಿ ಅನು ನಮ್ಮ ಅಕ್ಕನೂ ಮಾಡ್ತಾಳೆ ಅಂಡ್ ಔಟ್ಫಿಟ್ ಎಲ್ಲ ಚೆಕ್ ಏನದು ಅರೇಂಜ್ ಮಾಡೋದು ಮತ್ತೆ ಏನೇನು ಆಕ್ಸೆಸರೀಸ್ ಹಾಕೋಬೇಕು ಯಾವ ವಿಡಿಯೋ ಸಪೋರ್ಟ್ ನಾನೇ ಎಲ್ಲ ವಿಡಿಯೋ ನಾನೇ ಮಾಡೋದು ಕಾಲೇಜ್ ಸೂಪರ್ ಇವನು ನಾನೇ ಮಾಡೋದು ಅವಳು ಅದಕ್ಕೆ ಹೇಳ್ದೆ ಎಲ್ಲ ಸೂಪರ್ ನೀನು ಗೈಸ್ ಇವಾಗ ಇವಳ ಕೈಗೆ ಬ್ಯಾಂಡೇಡ್ ಹಾಕ್ತಾ ಇದೀವಿ ಎಲ್ಲಿ ಬಿದ್ದಿರಲಿಲ್ಲ ಎಲ್ಲಿ ಬಿದ್ದಲ್ಲಿಲ್ಲ ಇವಳು ಕನ್ಸಲ್ಲಿ ಎಲ್ಲ ಬಿದ್ದೋಗ್ಬಿಟ್ಟವಳೆ ಯಾರಿಗೋ ಬಿದ್ದೋಗ್ಬಿಟ್ಟವಳೆ ಎದ್ಮೇಲೆ ಗೊತ್ತಾಗ್ತೈತೆ ಬಿದ್ದಲಿಲ್ಲ ನಂಗೂ ಗೊತ್ತಲಿಲ್ಲ ನೀವೆಲ್ಲ ಅಸ್ಯೂಮ್ ಮಾಡ್ಕೋಬಹುದು ನಾನು ಲವ್ ಅಲ್ಲಿ ಇದ್ದೀನಿ ಅಂತ ಬಟ್ ನನ್ನ ಬಾಯ್ ರಿವೀಲ್ ಮಾಡೋ ತೇಜಸ್ಸೆ ಒಂದು ಸಹ ನಾನೇ ರಿವೀಲ್ ಮಾಡ್ತೀನಿ ನನ್ನ ವಿಡಿಯೋಲ್ಲ ಹಂಗೆ ಅದು ಬರೀ ನನ್ನ ಮದುವೆ ದಿವಸ ಗೊತ್ತಾಗುತ್ತೆ ಅಷ್ಟಕ್ಕ ಗೊತ್ತಾಗಲ್ಲ ಬೇಕಾದ್ರೆ ಅದು ಕಾಟನ್ ನ ಇಕ್ಬಿಡು ಸೆಂಟ್ರಲ್ಲಿ ಅವಾಗ ಕವರ್ ಕೊಡುತ್ತೆ ಕರೆಕ್ಟ್ ಬಿಚ್ಚಿ ಅಲ್ಲ ಫಸ್ಟ್ ಕಾಟನ್ ಅಲ್ಲಿ ಯಾವುದು ಫಸ್ಟ್ ಕಾಟನ್ ಕಾಟನ್ ಇಕ್ಕಿದ್ರೆ ಕಿಂಚರ್ ಏನಾದ್ರು ಐತಾ ಕಿಂಚರು ಕಾರಲ್ಲಿ ಮೆಡಿಕಲ್ ಕಿಟ್ ಇರುತ್ತಲ್ಲ ಯಾವುದು ಇಲ್ಲ ಹೆವಿ ಸಾಹಸ ಪಡ್ತಾ ಇದೀವಿ ಹರ ಸಾಹಸ ಒಂದೇ ಒಂದು ಜಸ್ಟ್ ಒಂದು ಎಂಟ್ರಿಗೆ ಇಷ್ಟೊತ್ತು ಟೈಮ್ ತಗೋತಾ ಇದೀವಲ್ಲ ನಾವು ಒಳ್ಳೆ ಆ್ಯಕ್ಚುಲಿ ಒಳ್ಳೆ ಎಕ್ಸಸೈಸ್ ಗೈಸ್ ಇದು ನಮ್ಮ ಕ್ಲಾರಿಟಿ ಬರ್ತಲ್ಲ ಹೆಂಗೆ ತಿರುಗಿಸೋದು ಅಂತ ಏನಿಲ್ಲ ಏನಿಲ್ಲ ಅದು ಸುತ್ತಿದ್ ವೇಸ್ಟ್ ಆಯ್ತು ಅದು ಆಚೆನೆ ಬರ್ತಾ ಇಲ್ಲ ನೀನ್ ಕರೆಕ್ಟಾಗಿ ಸುತ್ತಿಲ್ಲ ಕಡಲಿಗೆ ಹಂಬಲಿಸಿದೆ ಮನ ಈ ಲಾಸ್ಟಲ್ಲಿ ವೈಟ್ ಇದ್ಬಿಟ್ಬಿಟ್ರೆ ಸಾಕು ರಿಯಲ್ಲೇ ನಾವಿನ್ನೂ ಆಕ್ಸಿಡೆಂಟ್ ಆಗಿರೋ ಪ್ರ್ಯಾಂಕ್ ಮಾಡಿಲ್ಲ ನಮ್ಮನೆಗೆ ಒಂದು ಹೆಣ್ಣು ಕರ್ಕೊಂಡೋಗಿ ಇವಳೇ ನನ್ನ ಗರ್ಲ್ ಫ್ರೆಂಡ್ ಅಂತೇಳಿ ಪ್ರ್ಯಾಂಕ್ ಮಾಡಿಲ್ಲ ಗೊತ್ತಾಗುತ್ತೆ ಮಾಡಿಸು ಅದಾ ಹೇಳ್ಬಾರ್ದು ಇವಾಗ ನೀನು ಇದ್ರಲ್ಲಿ ಹಾಕಿದ್ರೆ ಆಮೇಲೆ ಇದೇ ಚಾನ್ಸು ಬಿಡು ಇವಾಗ ಇನ್ನೊಂದು ಟ್ವಿಸ್ಟ್ ಕೊಡ್ತೀನಿ ಹೇಳಕ್ಕಾಗಲ್ಲ ಆ ಹೆಸರು ನನ್ನ ರಿಯಲ್ ಗರ್ಲ್ ಫ್ರೆಂಡ್ ಇರ್ಬೋದು ಇವ್ನು ಯೂಟ್ಯೂಬರ್ ಆಗಿರೋದ್ರಿಂದ ರಿಯಲ್ ನ ತೋರಿಸಿದ್ರು ಫೇಕ್ ಅನ್ಸುತ್ತೆ ಫೇಕ್ ನ ತೋರಿಸಿದ್ರೆ ರಿಯಲ್ ಅನ್ಸುತ್ತೆ ಯಾರನ್ನ ಕರ್ಕೊಂಡು ಹೋಗ್ತಿದ್ದೆ ನೀವೊಬ್ರು ಯಾರಾದ್ರು ಸ್ಕೆಚ್ ಹಾಕ್ತೀನಿ ಇಲ್ಲ ಯಾರನ್ನ ದೂರದಲ್ಲಿ ಯಾರು ಇದ್ರೆ ಕರ್ಕೊಂಡು ಹೋಗ್ತೀನಿ ನಂಬಲ್ಲ ಯಾರಾದ್ರೂ ಗೂಗಲ್ ಕರ್ಕೊಂಡು ಹೋದ್ರು ಅಮ್ಮ ನಂಬಲ್ಲ ಪಕ್ಕ ನಂಬಲ್ಲ ಸತ್ಯವ್ರು ಹೇಳ್ತೀನಿ ನಂಬಲ್ಲ ನಾವು 3 ಜನದಲ್ಲಿ ಯಾರನ್ನ ಕರ್ಕೊಳ್ಳೋದು ನಂಬಲ್ಲ ಅಮ್ಮ ಜಸ್ಟಿನಾ ಕ್ರಿಶ್ಚಿಯನ್ ಇದು ಡಾಕ್ಟರ್ಸ್ ಹೆಂಗ್ ಕಟ್ಟುತ್ತಾರೆ ಗೊತ್ತಾ ಕುಯ್ದ್ಬಿಟ್ಟು ಆಯ್ತಾ ವಿಡಿಯೋ ಅವರಿಗೆ ಹಿಂಸೆ ಕೊಡ್ತೀರಾ ಒನ್ ಟೇಕಲ್ಲೇ ಕಂಪ್ಲೀಟ್ ಮಾಡಿ ಇಲ್ಲ ಎಂತ ಓಕೆ ಪ್ರಾಬ್ಲಮ್ ಔಟ್ಫಿಟ್ ಚೆನ್ನಾಗಿಲ್ಲ ಅಂತನಾ ಏನು ಹಂಗೆ ಕೊಡು ಎಂತ ಅಭಿಮಾನ ಸೂಪರ್ ಹೋಗ್ಬಾ ಓ ಮೈ ಗಾಡ್ ಆಲ್ರೆಡಿ ಎಲ್ಲ ಸ್ಟಾರ್ಟ್ ಆಗಿ ಡ್ಯಾನ್ಸ್ ಕೂಡ ನಡೀತೈತಿ
ಅಪ್ಪ ಆಗಲ್ಲ ಅಂತ ಇದೆ ಲೂಳೆನ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾವಳೆ. ಹಾಗೆ ಹೋಯ್ತಾ ನಾನು ಒಂದು ಸ್ಟ್ಯಾಂಡ್ ಸೆಟ್ ಮಾಡ್ತಾ ಇನ್ನು ಸ್ಟ್ಯಾಂಡ್ ಸೆಟ್ ಮಾಡೋ ಗ್ಯಾಪಲ್ಲಿ ಮುಗ್ದೋಗೈತೆ ಗೈಸ್. ಇವಾಗ ಫೈನಲ್ ಆಗಿ ಇದೊಂದು ಕಟ್ಟಿದ್ರೆ ಮುಗೀತು ಗೈಸ್. ಇವಾಗ ಲೀಲಾ ಇಸ್ ರೆಡಿ ವಿತ್ ದ ಪ್ಯಾಕೇಜ್. ಮನುಪ್ರಿಯದು ಪ್ಯಾಕೇಜ್ ರೆಡಿ ಆಗದೆ. ಬನ್ನಿ ಫಸ್ಟು ಥಿಯೇಟ್ರಿಗೆ ಹೋಗಿ ಬುಕ್ ಮಾಡೋಣ. ಇಷ್ಟು ಟೈಮ್ ಆಗ್ಬಿಟ್ಟೈತಪ್ಪ. ಕಮಾನ್ ಗೈಸ್, ಲೆಟ್ಸ್ ಗೋ. ಬೆಳಗ್ಗೆ 2 ಗಂಟೆಗೆ ಬಂದಿದ್ದು ಗೈಸ್. ಬೆಳಗ್ಗೆ ಯಾವ ಸ್ಕೂಲ್ ಓದಿದ್ದು ಎದ್ದಿದ್ದಷ್ಟೊತ್ತಿಗೆಲ್ಲ, ಅದಕ್ಕೆ ಬೆಳಗ್ಗೆ ಅಂತ ಬಂತು. ಗೈಸ್ ಥ್ಯಾಂಕ್ ಯು. ನಿಮ್ಮ ಹೆಸರು? ರೋಹಿತ್. ನೈಸ್ ಟು ಮೀಟ್ ಯು. ಎಷ್ಟಾಯ್ತು ಇದು? 20 ಆಯ್ತಾ ಇದು? ಇಲ್ಲ ಇವಾಗ ನೀವು ಒಂದು ಸಬ್ಸ್ಕ್ರೈಬ್ ಸೊ ಈ ಕಡೆ ಸೀನ್ ಏನಾಗಿತ್ತು ಅಂದ್ರೆ ಲೀಲಾ ಕೈಗೆ ಕಟ್ಟಿರೋ ಬ್ಯಾಂಡೇಜ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಕಟ್ರ್ ಬೇಕಾಗಿತ್ತು. ಆದರೆ ಆ ಕಡೆ ಯಾರ ಹತ್ರನೂ ಇರಲ್ಲ, ಕಾರಲ್ಲಿ ಬೇರೆ ಇಟ್ಕೊಂಡಿರಲ್ಲ. ಅಲ್ಲಿ ಕೇಳಿದೆ ಹತ್ರದಲ್ಲಿ ಯಾರ ಹತ್ರ ಐತೆ ಅಂತ ಹುಡುಗರನ್ನ. ಅವರು ಇಲ್ಲೇ ಮುಂದೆ ಐತೆ ಅಂತ ಹೇಳಿದ್ರು. ತಗೊಂಡು ಬರ್ತೀರಾ ಅಂತ ಕೇಳಿದೆ. ಅವರು ಒಂದು ಸ್ವಲ್ಪ ತಗೊಂಡು ಕೈಗೆ ಕೊಟ್ಟರು. ಸೊ ತಗೊಂಡು ಬಂದಿರಲ್ಲ, ಕಾಸು ಕೊಡೋಣ ಅಂತ ಹೋದಾಗ ಅವ್ರು ಬೇಡ ಅಂತ ಹೇಳ್ತಾ ಇದ್ರು. ಗಿಫ್ಟು ಅಮ್ಮ ಕೇಳಿಸ್ಕೊ, ನೀವು ತಗೊಂಡ್ ಬಂದಿದ್ದ ಸರ್ವಿಸೇ ಗಿಫ್ಟ್ ನಂಗೆ. ಇಲ್ಲ ಪರವಾಗಿಲ್ಲ, ಅದು ನಮ್ ಗಿಫ್ಟ್ ಎತ್ಕೊಳ್ಳಿ. ನೀವು ನಮ್ ಗಿಫ್ಟ್ ಎತ್ಕೊಳ್ಳಿ. ಸರಿ ಥ್ಯಾಂಕ್ ಯು. ಏನಾಯ್ತು ಪಾಕೆಟಲ್ಲಿ? ನಿಜ ನೋಡಿಲಿ. ಓಕೆ ಥ್ಯಾಂಕ್ ಯು, ಸಿಗೋಣ ಗೈಸ್. ಲೆಟ್ಸ್ ಗೋ. ಓ ಡ್ಯಾನ್ಸ್ ವಿಡಿಯೋಗಾ? ಗೈಸ್ ಫೈನಲಿ ಮಾಲಿಗೆ ಬಂದಿದ್ದೀವಿ. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ರೆಡಿ ಆಗಬೇಕು. ಪವರ್ ಬ್ಯಾಂಕ್ ಅವೆಲ್ಲ ಏನು ಬೇಡ ಬಿಡು, ಇಲ್ಲಿಂದ ಎಲ್ಲಿಗೆ ಅಲ್ವಾ. ಮೇಡಮು ನಿನ್ನ ಕೈ ಗಾಯ ಆಗೈತೆ, ಆ ಕೈ ಹೆಂಗೆ ಇಷ್ಟು ಐಟಮ್ ಇಟ್ಕೊಂಡಿದ್ಯಾ ನೀನು? ಇಲ್ಲಿಂದ ಇಂಟಿಮೇಷನ್ ಕೊಟ್ಬಿಡ್ಬೇಕು, ಏನಾದ್ರು ಬತ್ತವ್ರು ಅಂದ್ಬಿಟ್ಟು. ಅಲ್ಲ ಏನು ಸ್ಕ್ಯಾಮ್ ಹಾಕಿದ್ದಾಳೆ ಅಲ್ಲಿ ಮನುಪ್ರಿಯ. ಬ್ಯಾಗ್ ಬಿಡ್ತಾರೆ, ಬ್ಯಾಗ್ ತಗೊಂಡೋಗು, ಬ್ಯಾಗಲ್ಲಿ ಬಾಟ್ಲು ಮತ್ತೆ ಗೊಂಬೆ ಕಾಣ ಅಂತ ಬಿಡ್ತಾರೆ. ಗೊತ್ತು, ಟಾಸ್ಕ್ ಹಂಗಲ್ಲಮ್ಮ. ನೀನು ತಗೊಂಡೋಗ್ಬೇಕು ಕೈಯಲ್ಲಿ. ಅಲ್ಲಿ ನೀನು ಎಷ್ಟು ಧೈರ್ಯವಾಗಿರ್ತೀಯ, ಎಷ್ಟು ಶೌರ್ಯವಾಗಿರ್ತೀಯ. ಗೊಂಬೆಗೆ ಡೌಟ್ ಮಾಡ್ತಾರೆ, ಗೊಂಬೆ ಒಳಗಡೆ ಅವಾಗ ಅನ್ಕೊಂಡು ಚೆಕ್ ಮಾಡಿದ್ರೆ ಅದೇ ಬ್ಯಾಗ್ ಅಲ್ಲಿ ಇಕ್ಕಿದ್ರೆ ಈ ಗೊಂಬೆಲಿ ಏನಾದ್ರು ಸಿಗಾಕಂತು ಅನ್ಕೊಳ್ಳಿ, ಎಲ್ಲರೂ ಚೆಕ್ ಮಾಡ್ತಾರೆ. ಗೊತ್ತಾಯ್ತು. ಲಾಸ್ಟಲ್ಲಿ ಸ್ವಲ್ಪ ಇದಕ್ಕೆ ಕಾಣುತ್ತಡಿ ಗೈಸ್. ಒಂದು ಕೊನೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸಿಗಾಕಂಡೆ ಇರೋದಕ್ಕೆ ಅಂತ. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ. ರೆಡಿನಾ? ಅದೇ ನನಗಿರೋ ಡೌಟ್ ಒಂದೇ, ಕೈ ಆಗಿದ್ರೆ ಹೆಂಗೆ ಇವಳು ಇಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಳೆ? ಗೈಸ್ ಆ್ಯಕ್ಚುಲಿ ನಮ್ಮ ಲೀಲಾ ಫ್ರೆಂಡು ಒಂದೇ ಒಂದು ಆಕ್ಸಿಡೆಂಟ್ ಆಗ್ಬಿಟ್ಟು ಫುಲ್ ಕೈ ಜಾಸ್ತಿ ಡ್ಯಾಮೇಜ್ ಆಗ್ಬಿಟ್ಟೈತೆ. ಇವಾಗ ನನಗಿರೋ ಪ್ಲ್ಯಾನ್ ಏನು ಅಂದರೆ ಹಿಂಗೆ ತಳ್ಬೋಣ ಅಂತಿದ್ದೀನಿ. ನೋಡೋಣ ಆಗ ಏನಾಗುತ್ತೆ, ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ವಾಟ್ ಲೀಲಾ? ನಾವು ಯಾವತ್ತು ಪೇನ್ನ ತಡ್ಕೋತೀವೋ ಆಗ ಜೀವನದಲ್ಲಿ ದೊಡ್ಡವ್ರು ಆಗ್ತೀವಿ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಅದಕ್ಕೆ ಆಲ್ರೆಡಿ ಬಿದ್ದು ಗಾಯ ಮಾಡ್ಕೊಂಡು ಕೈ ಕಾಲೆಲ್ಲ ಏಟ್ ಮಾಡ್ಕೊಂಡಿರೋಣ ಏನಂತ ನೋಡಿ ಗೈಸ್. ವೆರಿ ಸ್ಯಾಡ್. ಇಟ್ಸ್ ಓಕೆ, ಕಮ್ ಆನ್ ಲೀಲಾ. ಥಿಯೇಟ್ರಿಗೆ ಹೋಗ್ತಾ ಇದ್ದೀವಿ. ಹೌ ಯು ಫೀಲಿಂಗ್? ನನ್ಗಂತೂ ಸ್ವಲ್ಪ ಭಯ ಆಗ್ತಿದೆ. ಏನು ಹಾಕಿರೋ ಕಟ್ಟಿಗೆ ನಂಗೆ ಆ್ಯಕ್ಚುಲಿ ಕೈ ನೋವು ಬರ್ತೈತೆ. ನೀವು ಇಲ್ಲೇ ಇರಿ, ನಾನು ಹೋಗಿ ಟಿಕೆಟ್ ತಗೊಂಡ್ಬಿಡ್ತೀನಿ. 200 ಸ್ಟಾರ್ಟಿಂಗ್ ಆಯ್ತಾ? 200 ಕೊಟ್ಟಿದ್ದೀನಿ. 180 ಹೋಗ್ಯಾ? ಬೇಡ ಬಿಡಿ, 200 ಕೊಡಿ. 3 ಟಿಕೆಟ್. ಸಿ ಬ್ಲಾಕ್ ಇದು. ಹಾಂ 12, 11, 10. ಪಾಪ್ಕಾರ್ನ್ ಬೇಡ ಬಿಡಿ. ಏನು ಪಾಪ್ಕಾರ್ನೇ ತಗೊಳ್ಳಲ್ವಾ? ತಗೊಂಡ್ರೆ ನಿಮಗೆ ಆಫ್ ಆಗುತ್ತೆ. ಇಲ್ಲ ನಿಮಗೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಇದು ಸೇರಿದ್ರೆ ಎಷ್ಟೋ ಖರ್ಚು ಆಗ್ಬಿಟ್ಟೈತೆ. ಡನ್ ಗೈಸ್. ಈ ಕಡೆ ಮಾಡೋದಕ್ಕೆ ಸ್ವಲ್ಪ ಟ್ಯಾಕ್ಸ್ ಹೊಡೀತು. ಮೆಸೇಜ್ ಬರುತ್ತಾ? ಓಕೆ. ಹೌ ಯು ಫೀಲಿಂಗ್? ನೋಡು ಅಲ್ಲೇ ಚೆಕಿಂಗು. ಹಾಂ ಓಕೆ. ಆ್ಯಕ್ಚುಲಿ ನೀವು ಫೋನ್ ತಗೊಂಡು ನೀವು ವ್ಲಾಗ್ ಮಾಡ್ತಾ ಇರಲ್ಲ, ಈ ಫೋನ್ ನೀನೇ ಇಟ್ಕೊಂಡಿರ್ತೀನಿ ನೋಡು. PVR ಐನಾಕ್ಸ್ ಬನ್ನಿ ಗೈಸ್, ಒಳಗಡೆ ಹೋಗೋಣ. ಇವರು ಐಫೋನ್ ರೆಕಾರ್ಡ್ ಮಾಡ್ತಾರೆ, ಇದನ್ನು ತೋರಿಸು. ಇಲ್ಲ ಸ್ಯಾಮ್ಸಂಗ್ ಫೋನ್ ರೆಕಾರ್ಡ್ ಮಾಡ್ತಾರೆ, ಅವ್ರಿಗೆ ಹೋಗೋ ಎಕ್ಸ್ಪೀರಿಯನ್ಸ್ನ. ನಾನು ಈ ಕ್ಯಾಮ್ರಾ ರೆಕಾರ್ಡ್ ಮಾಡ್ತೀನಿ, ನನಗೆ ಹೋಗೋ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ನನಗೇನು ಆಗಲ್ಲ. ಲೆಟ್ಸ್ ಗೋ ಟು ಮೂವಿಗೆ ಹೋಗೋಣ ಗೈಸ್. ಬನ್ನಿ ಒಳಗಡೆ. ಲೆಟ್ಸ್ ಗೋ. ತೇಜಸ್ ಕಮ್. He will show. That's why I called him. ಈ ಫೋನಲ್ಲೇ ಇದೆ ಬಿಡಿ.
ಥ್ಯಾಂಕ್ ಯು. ಹಾಂ ಇಲ್ಲ ಇಲ್ಲ ಇಲ್ಲಿ ತೆಗಿಬಾರ್ದಾ? ಕ್ಯಾಮ್ರಾ ತಗೊಂಡು ಇದಕ್ಕೆ ಏನು ಪೇ ಮಾಡಬೇಕಾ? ರೆಕಾರ್ಡ್ ಮಾಡಿಲ್ಲ. ಏನಾಯಿತು? ಒಂದು ನಿಮಿಷ ಇದು ಇಲ್ಲೇ ಇಡಬೇಕಂತೆ. ಇದು ಅಲಾವ್ ಇದೆ. ಓಕೆ ಓಕೆ. ಲೀಲಾನ್ ಬಿಟ್ಟು ಏನಾಯಿತು ಏನಾಯಿತು? ಅಯ್ಯಮ್ಮ ಅದು ಗೊಂಬೆ ಇಟ್ಟಿದ್ರು. ಓಪನ್ ಮಾಡಿ ಅಂತ ಕೊಟ್ಟರು. ಓಪನ್ ಮಾಡಿದೆ. ವಿಡಿಯೋ ಮಾಡಿದ್ರೆ ನಂಗೆ ಕೇಳಿಸ್ಕೊ. ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅಂತ ಅಂದು ಅಮ್ಮ. ವಿಡಿಯೋ ರೆಕಾರ್ಡ್ ಮಾಡಕ್ಕೆ ಬಿಟ್ಟಿಲ್ಲ. ನಿಂದೇನಾಯ್ತು? ಏನು ಅದೆಲ್ಲ ಹಾಗೆ ಬಿಟ್ಬಿಟ್ರು. ನಿಂದೆ ಅದು ಗೊಂಬೆ ಗಿಂಬೆ ಇಲ್ಲ ಏನು ಕೈಯಲ್ಲಿ ಅದಕ್ಕೆ ನಮಗೆ ಪಾಪ್ಕಾರ್ನ್ ಬೇಕಾಗಿತ್ತು. ಪಾಪ್ಕಾರ್ನ್ ಒಂದೇ ಒಂದು ಸಿಕ್ಕದೆ, ಮಿಕ್ಕಿದೆಲ್ಲ ಅಲ್ಲೇ ಲಾಕ್ ಆಗ್ಬಿಟ್ಟೈತೆ. ಎಕ್ಸಿಟ್ ಆಗ್ಬೇಕಾದ್ರೆ ತಗೊಂಡು ಹೋಗ್ಬೋದು. ಎಂತ ಮನೋಪ್ರಿಯ ಲೀಲನೇ ಪಾಸ್ ಅದು ಮಗು ಹಿಂಗೆ ಇಟ್ಕೊಂಡೈತೀನಿ, ಕಿತ್ಕೋತಾ ಇದ್ದಾಳೆ ಈ ಮಗುನ ಅಥವಾ ಈ ಗೊಂಬೆನ ಒಳಗಡೆ ಎತ್ಕೊಂಡು ಹೋಗ್ಬೇಕಾ ನೀನು ಅಂತ ಕೇಳಿದ್ರು. ಹಾಂ ಹೌದು ಅಂದ್ರು. ಹಿಡ್ಕೊಂಡಿದ ತಕ್ಷಣ ಪ್ರೆಸ್ ಮಾಡೋದು ಸೌಂಡ್ ಬಂದ್ಬಿಡ್ತು. ಓಪನ್ ಮಾಡಿ ಅಂತಂದ್ರೆ ಎರಡೇ ಚಾಕ್ಲೇಟ್ ಇಕ್ಕಿದ್ರೆ ಡೌಟ್ ಬಂದಿರೋದು. ಅರ್ಧನೇ ನಿನ್ಗೂ ಇದ್ರ ಇಡಬಾರ್ದಾಗಿತ್ತು, ಚಿಪ್ಸ್ ಪ್ಯಾಕೆಟ್ ಇಡಬಾರ್ದಾಗಿತ್ತು. ಕರೆಕ್ಟ್ ಚಿಪ್ಸ್. ಅಯ್ಯೋ ಫಿಲಮ್ ಎಲ್ಲ ಚಿಪ್ಸ್ ನೋಡೋಕ್ಕಾಗಲ್ಲ ಇವಾಗ. ಅದ್ರೊಳಗಡೆನೆ ಚಿಪ್ಸ್ ಇದ್ದಿದ್ದಲ್ವಾ, ಸೊ ಸೌಂಡ್ ಜಾಸ್ತಿ ಅದರಿಂದನೇ ಬಂತು. ಚಾಕ್ಲೇಟ್ ಬೇಕಾಗಿದ್ದಿದ್ದು ಪಾಪ್ಕಾರ್ನ್ ಸಿಕ್ತು. ಅದು ಹಾಫ್ ಜಿಪ್ ಓಪನ್ ಮಾಡಿದ್ನಾ, ಫುಲ್ ಓಪನ್ ಮಾಡು ಅಂತಂದ್ಲು. ಹಿಂಗೆ ಓಪನ್ ಮಾಡಿದ ತಕ್ಷಣ ಆಯಮ್ಮನೆ ಗೈಸ್ ಸಿಗಾಕೊಂಡ್ಬಿಟ್ವಿ. ನನ್ನಿಂದಾನೆ ಒಂದು ಲೀಲಾ ಸಕ್ಸಸ್ ಆಯಿತು, ಮನೋಬ್ರಿಯ ಫೇಲ್ ಆಯಿತು. ಇಲ್ಲ ಆ್ಯಕ್ಚುಲಿ ಮನೋಬ್ರಿಯದು ಹಾಫ್ ಸಕ್ಸಸ್ ಆದಂಗೆ ಇದೆ. ಅರೆ ಬಿಡು ಗೈಸ್, ಆ್ಯಕ್ಚುಲಿ ಇವ್ರಿಗೆಲ್ಲ ಜಾಸ್ತಿ ನೋಟಿಸ್ ಮಾಡ್ತಾ ಇದ್ದಾರೆ. ಇವ್ರು ಹಂಗೆ ಹೋಗ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡಂಗಿಲ್ಲ, ರೆಕಾರ್ಡ್ ಮಾಡಂಗಿಲ್ಲ ಅಂದ್ಬಿಟ್ಟು ನನ್ನ ಗೆಸ್ ಏನು ಅಂದರೆ ಫೈನ್ ಆಗ್ತಾರೆ. ನಾವು ಹೊರಗಡೆ ಕೂತಿದ್ದಾಗ ಈ ಹಾಲ್ದು ಕ್ಯಾಮ್ರಾ ಸ್ವಲ್ಪ ಜಾಸ್ತಿ ಚೆಕ್ ಮಾಡ್ತಾರೆ ಅಂತ ಅನಿಸ್ತಿದೆ. ಇದೇ ಅಪ್ಪ ಇಟ್ಸ್ ಓಕೆ. ಇವರೇ ಅವ್ರ ಡ್ಯೂಟಿ ಮಾಡ್ತಾ ಇದ್ದಾರೆ. ಅದರ್ ದನ್ ದಟ್ ನಥಿಂಗ್ ಎಲ್ಸ್. ಕಟ್ ಮಾಡಿ ಏನಕ್ಕೆ ಅದು ಹಂಗೆ ಕಿತ್ತಾಕ್ಬಿಡು ಹಿಂಗೆ. ಕಟ್ರು ಕೂಡ ಬಂದಿಲ್ಲ. ಇಟ್ಸ್ ಓಕೆ. ಏನೋ ಮಾಡೋಣ. ವಾಶ್ರೂಮ್ ಹೋಗ್ತೀರಾ? ಅಕಸ್ಮಾತು ಅವಳು ಆಚೆ ಹೋಗ್ಬೇಕಾದಾಗ ಎಕ್ಸಿಟ್ ಅಲ್ವಾ, ಈ ಕಡೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಇದನ್ನೆಲ್ಲ ಪಾಕೆಟಿಗೆ ಹಾಕೋಬಿಟ್ರೆ ನೈಸ್ ಯಾ. ಒಳಗೆ ಪಾಸ್ತ್ರು ಆಗೋದು ಪ್ರಾಬ್ಲಮ್ ಆಗಿದೆ. ನೀವು ಹೋಗ್ಬಿಟ್ಟು ಎಲ್ಲ ತೆಗೆದ್ಬಿಟ್ಟು ಆದ್ರೂ ಆ ಆಂಟಿ ಕಳ್ಳಿ. ವಿಡಿಯೋ ಮಾಡಕ್ ಆಗಿಲ್ಲ ಅಂದ್ರು ಖಾಲಿ ರ್ಯಾಪರ್ ಆ ಕಡೆ ಆ ಸೀನ್ ತೋರಿಸಿಬಿಡಿ. ಅದು ನಾವು ನಮ್ಮನ್ನು ರೆಕಾರ್ಡ್ ಮಾಡ್ಕೋಬಹುದು. ಅವ್ರನ್ನ ಫಿಲಮ್ದಲ್ಲಿ ರೆಕಾರ್ಡ್ ಮಾಡಂಗಿಲ್ಲ. ಫಿಲಮ್ನ ರೆಕಾರ್ಡ್ ಮಾಡಲ್ಲ ಗೈಸ್ ನಾವು. ಮನುಪ್ರಿಯ ನೀವಿಬ್ರು ಈ ಕಡೆ ಹೋಗ್ಬಿಟ್ಟು ಎಲ್ಲ ಹಾಕೊಂಡಿರಿ, ನಾನು ಈ ಕಡೆ ಹೋಗ್ಬಿಟ್ಟು ಸ್ವಲ್ಪ ರೆಡಿ ಆಗಿ ಬರ್ತೀನಿ. ಇಲ್ಲ ಹೋಗು. ಇಲ್ಲ ಹೋಗು. ಗೈಸ್ ಆ್ಯಕ್ಚುಲಿ ಈ ಕಡೆ ಸ್ಪೈಡರ್ಮನ್ ಫಿಲಮ್ ನಡೀತಾ ಇದೆ. ದಿಸ್ ಇಸ್ ನಾಟ್ ಬಾಡಿ ಪೇಡ್, ಬಟ್ ಚಾನ್ಸ್ ಸಿಕ್ಕರೆ ಹಂಗೆ ಕುತ್ಕೊಂಡು ಹೋಗ್ಬೋದು. ಅವ್ರು ಬಂದು ಟ್ರ್ಯಾಕ್ ಮಾಡೋವರೆಗೂ. ಬಟ್ ಬೇಡ, ನಾವು ಯಾವ್ದಕ್ಕೆ ಪೇ ಮಾಡಿದ್ವಿ ಅದಕ್ಕೆ ಹೋಗೋಣ. ಈಗ ಲೆಟ್ಸ್ ರಿಮೂವ್ ದಿ ಬ್ಯಾಂಡೇಜ್. ಬನ್ನಿ ಗೈಸ್. ಲೀಲಾಸ್ ಕೇರ್ಫುಲ್. ಹುಷಾರಿಲ್ಲ. ಡಸ್ಟ್ಬಿನ್ ಹಾಕು. ಅದ್ರಲ್ಲಿ ಹಾಕ್ಬೇಡ, ಡಸ್ಟ್ಬಿನಲ್ಲಿ ಹಾಕು. ಕೊಡಿಲಿ ಒಂದು ಚಾಕ್ಲೇಟ್. ಇದೆಲ್ಲ ನಿಮ್ಮ ಪಾಕೆಟಲ್ಲಿ ಹಾಕು. ತುಂಬ ಕಷ್ಟ ಆಗ್ತೈತೆ. ಬಂದೇ ಇರೋ, ಅದು ಕಷ್ಟ ಆಗ್ತಿದೆ ಒಳಗೆ ರಿಮೂವ್ ಮಾಡೋಕ್ಕೆ. ನೀವು ಬೇರೆ ಏನಾದರೂ ಆಲ್ಟರ್ನೇಟ್ ಹುಡುಕ್ಬೇಕು ಅಂದರೆ ಈ ಟೇಪಿಗೆ ಬದಲು ಹಗ್ಗಾನ್ ಕಟ್ಟಿಬಿಟ್ಟು ಏನೋ ಅಂಥದ್ದು ಏನಾದರೂ ಹಾಕಿ ಕಟ್ಟಿ ಟ್ರೈ ಮಾಡ್ಬೋದಿತ್ತು. ಇದು ಆ್ಯಕ್ಚುಲಿ ಸಕ್ಸಸ್ಫುಲಿ ವರ್ಕ್ ಆಗುತ್ತೆ ಈ ಪ್ರ್ಯಾಂಕು, ಪ್ಲಸ್ ವಾಟರ್ ಬಾಟಲ್ ಪ್ರ್ಯಾಂಕು. ದಿಸ್ ಚಾಕ್ಲೇಟ್ಸ್ ಹ್ಯಾವ್ ಎಲ್ಲ ಮೆಲ್ಟ್ ಆಗಿಬಿಟ್ಟೈತೆ. ಸರಿ ಇದು ಒಳಗಡೆ ಹಾಕು. ಅಲ್ಲಿ ಬಿಸಾಕು. ಅಲ್ಲಿ ಬಿಸಾಕ್ಬೇಡ, ಇಲ್ಲಿ ಬಾ, ಇಲ್ಲಿದೆ ನೋಡು ಇನ್ನೊಂದಷ್ಟು. ಅದೆಲ್ಲ ಕಳ್ಳಿ ತುರ್ಕೋತಾ ಇದ್ದಾರೆ. ಲೆಟ್ಸ್ ಗೋ. ಎಂತೆಲ್ಲ ಆಯ್ತಾ? ಓಕೆ ಗೈಸ್, ಆಡಿ ಒನ್ ಅಂತ
ಗೈಸ್ ಆಕ್ಚುಲಿ ಫಿಲಮ್ ಸ್ಟಾರ್ಟ್ ಆದಂಗೆ ಐತೆ 20 ನಿಮಿಷ ಲೇಟ್ ಆಗಿದೆ. அப்படியே ஒரு பாட்டு பாடினா ಬಂದಿದ್ದೀವಿ ಇವಾಗ ನಾವಿನ್ನು ಸ್ಟಾರ್ಟ್ ಮಾಡಿಲ್ಲ ನೋಡ್ತಾ ಇದ್ವಿ ಬಿಕಾಸ್ ಆ ಕಡೆಯಿಂದ ಈ ಕಡೆ ಚೆಕಿಂಗ್ ಅಂತ ಓಡಾಡ್ತಾರೆ. ಆಗ್ಲಿಂದ ಒಬ್ಬ ನಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದ, ಏನ್ ಮಾಡ್ತಾನೆ ಅಂತ. ನಾವು ಅವ್ರು ಯಾವಾಗ ಹೋಗ್ತಾರೆ ಅಂತ ಅವ್ರನ್ನೇ ನೋಡ್ಕೊಂಡಿದ್ವಾ, ಅವ್ರಿಗೆಲ್ಲ ಡೌಟ್ ಬಂದ್ಬಿಟ್ಟೈತಿ. ಹಿಂಗೆ ಬರ್ತಾರೆ ಹಂಗೆ ಹೋಗ್ತಾರೆ, ಹಿಂಗೆ ಬರ್ತಾರೆ ಹಂಗೆ ಹೋಗ್ತಾರೆ. ಈ ಹುಡುಗಿ ಬರೋ ಕೈಯಲ್ಲಿ ಕಟ್ಟಿರ್ತಾರೆ. ಏನಾಯ್ತು ಕೈಯಲ್ಲಿ? ಇವಾಗ ಒಂದೊಂದು ತೆಗಿ. ಗೈಸ್ ಫೈನಲಿ ನಾವು ಈ ಜಾಗಕ್ಕೆ ಬಂದು ಏನ್ ಮಿಷನ್ ಅನ್ಕೊಂಡಿದ್ವಿ ಅದನ್ನ ಕಂಪ್ಲೀಟ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಫ್ರಮ್ 1. Guys, we are having this finally. Success. ಇನ್ನು ಪಾಪ್ಕಾರ್ನ್ ತಿನ್ನೋದೈತೆ, ಬಸ್ ಇವಾಗೆಲ್ಲ ಹೋಗೋರೆ. ಈ ಗ್ಯಾಪ್ ನೋಡ್ಕೊಂಡು ತಿಂತಾ ಇರೋದು. ಎಷ್ಟು ಬಾಬು ಇರ್ತಾವೆ ನೋಡಿ, ಒಂದು ಮನುಷ್ಯ ತಿನ್ನಕ್ಕೆ ಈಚೆಲ್ಲ ಎಷ್ಟು ಫ್ರೀಡಮ್ ಆಗಿ ತಿಂತಾ ಇದ್ದೆ. ಗೈಸ್ ಇವಾಗ ನಾವು ಪಾಪ್ಕಾರ್ನ್ ತಿಂತಾ ಇದ್ದೀವಿ. ಗೊತ್ತಾ ನಾವು ಹೆಂಗಿದ್ರು ಇದು ಬೋರ್ಡ್ ಸ್ವಲ್ಪ ಟೈಟ್ ಆಗುತ್ತೆ. ಸೊ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಓಪನ್ ಮಾಡೋದಕ್ಕೆ ಹರಸಾಹಸ ಪಡ್ತಾರೆ ಮನುಪ್ರಿಯ. தோட்டக்காரனுக்கு தெரியாம மறைச்சாச்சு. இப்படி ஒரு விஞ்ஞானம் ஒண்ணு பண்ற திறமை இருக்கிற நீ தமிழ்நாட்டை 10 வருஷமா ஆண்டிருக்கா. நடக்க மாட்டேங்குது. கை 2 பேரும் மாத்தி மாத்தி கொள்ள அடிச்சுக்கிட்டே இருக்காங்க. சரி விடு, அந்த வேலை பண்ணிட்டு ஒரு பேரை போடுவோமா? வேணாயா, சளியா இருக்கு, ஹாட் போடுவோம். ಅದೇ ವಿಡಿಯೋ அவங்க மேல கருணை காட்டாம கொல்லணும். ಬೇರೆ ಚಾಕ್ಲೇಟ್ ಚಿಪ್ಸ್ ಎಲ್ಲ ಇತ್ತು, ಚಿಪ್ಸ್ ಎಲ್ಲ ಹಾಕಾಕೊಂಡ್ಬಿಟ್ರು, ತರಕಾಗಿಲ್ಲ. பாகிஸ்தான் எல்லையில் படைகளை குவிக்க பிரதமர் உத்தரவு. எல்லையில் பெரும் போர் பதற்றம். ಲೀಲಾಗೆ ಜಾಸ್ತಿ ದಾಹ ಆದಂಗೆ ಐತೆ. ನೀಗೇನು ದಾಹ ಆಗ್ತಾ ಇಲ್ವಾ? வேற இல்லாம பின்ன நான் பக்கெட்டனையா ನಿಂದು ಮುಗಿತು. ಸೊ ಗೈಸ್ ಇವಾಗ ಈ ಫಿಲಮ್ ಈ ಕಡೆ ಇಲ್ಲ ಚೆನ್ನಾಗಿ ಗೈಸ್ ಈ ಕಡೆ ಎಲ್ಲ ಕೆಲಸ ಮುಗ್ದಿದೆ. ಇವಾಗ ಇನ್ನೊಂದು ಥಿಯೇಟರ್ಗೆ ಹೋಗ್ಬೇಕು. ಇನ್ನು ಅಲ್ಟಿಮೇಟ್ ಪ್ರಾಂಕ್ ಬಂದೈತೆ, ಅಲ್ಟಿಮೇಟ್ ಅಟೆಂಪ್ಟ್ ಒಂದೈತೆ, ಎಂಟ್ರಿ ಆಗುತ್ತೆ. ನೋಡೋಣ, ಹೋಗೋಣ. ಆಕ್ಚುಲಿ ಇನ್ನು ಫಿಲಮ್ ಮುಗ್ದಿಲ್ಲ, ನಾವು ಸೆಂಟ್ರಲ್ಲೇ ಹೋಗ್ತಾ ಇದೀವಿ ಬಿಕಾಸ್ ವಿಡಿಯೋ ಕಂಪ್ಲೀಟ್ ಮಾಡಬೇಕು. ಕಾಸು ತುಂಬಾ ಖರ್ಚಾಗ್ತೈತೆ. ಕ್ಲೈಮ್ಯಾಕ್ಸ್ ಅಲ್ಲಿ ತೋರಿಸ್ತೀನಿ, ಹೇಳ್ತೀನಿ ಎಷ್ಟೆಷ್ಟು ಖರ್ಚಾಗೈತೆ ಈ ಒಂದು ವಿಡಿಯೋಗೆ ಅಂತ. ಈಗ ಎಕ್ಸಿಟ್ ಆಗ್ತಾ ಇರೋದು, ಎಂಟ್ರಿ ಆ ಕಡೆ ಬಂದು ಆ ಕಡೆ ಎಕ್ಸಿಟ್ ಆಗ್ತಾ ಇರೋದು. ಅಲ್ಲಿ ನೀಲ ನೋಡ್ಬೇಕು, ಶಾಕ್ ಆಗ್ಬಿಟ್ರೆ. ನೀವಿಬ್ರು ಆರಾಮಾಗಿ ಹೋಗಿರಿ. ನಾವು ಹಂಗೆ ನಮ್ಮ ಕ್ಯಾಮ್ರಾ ಕೊಟ್ಟಿವಿ, ಆ ಕಡೆ ತಗೊಂಡ್ಬರ್ತೀನಿ. ಕ್ಯಾಮ್ರಾ ಎಲ್ಲ ಕೊಟ್ಟಿವಿ. ಹಾಂ, ಗೊಂಬೆ ಮತ್ತೆ ಕ್ಯಾಮ್ರಾ. ಯಾರು ಚೆಕ್ ಮಾಡಿದ್ದು? ಅದಕ್ಕೆ ನಾವು ಕನ್ಫ್ಯೂಸ್ ಆಗಿ ನೋಡ್ತಾನೆ ಇರೋದು. ಆ ಕಡೆ ಪಾಪ ಅವರೇ ಚೆಕ್ ಮಾಡಿದ್ರಂತೆ. ಇವಾಗ ಇವ್ರು ಇನ್ನೊಬ್ರು ಬಂದಿದ್ರು, ಎಕ್ಸ್ಕ್ಯೂಸ್ ಮೀ ನಂಗೆ ಕನ್ಫರ್ಮ್ ಮಾಡ್ಕೊಂಡು ಬಂದಿದ್ರು. ನಾನೇ ಕ್ಯಾಮ್ರಾ ಮತ್ತೆ ಡೌನ್ಲೋಡ್ ಇಲ್ಲ ನೋಡಿರ್ಬೇಕಣ್ಣ ಅವರು. ಅವ್ರ ಕೈ ಇಟ್ಕೊಂಡು ಬರ್ತಾ ಇದ್ದೀನಲ್ಲ. ಆಯ್ತು ನೋಡಿ ಗೈಸ್, ಈ ದಿನ ನಾವು ಮಿಕ್ಸಿಡ್ ಸ್ನ್ಯಾಕ್ಸು. ಗೈಸ್ ಇಲ್ಲಿವರೆಗೂ ಆಗಿದ್ದು ಲೆವೆಲ್ 1 ಟಾಸ್ಕು, ಅಲ್ಟಿಮೇಟ್ ಹೈ ಟಾಸ್ಕು ನೆಕ್ಸ್ಟ್ ವಿಡಿಯೋಲಿದೆ. ಯಾಕಂದ್ರೆ ಅದರಲ್ಲಿ ಲೀಲಾ ಬಸ್ರಿ ಆಗಿರ್ತಾಳೆ, ಮನುಪ್ರಿಯ ಮಮ್ಮಿ ಆಗಿರ್ತಾಳೆ. ನಡಿ ತಿರುಗಿ ಹಂಗೆ ಪಾಪು ನೋಡಕ್ ಬರ್ಲಿ. ಸ್ವಲ್ಪ ಜಾಸ್ತಿ ಹಂಗಿದ್ರೆ ಚೆಕ್ ಮಾಡಕ್ ಬಂದ್ರೆ ಜನರಲ್ ಚೆಕ್ಕಿಂಗು ಎಲ್ಲರ ಮುಂದೆ ಚೆಕ್ ಮಾಡ್ತಾರೆ. ಒಂದು ಸ್ಕ್ಯಾನಿಂಗ್ ಟೂಲ್ ತಗೊಂಡು ಏನಾದ್ರು ಇದೆಯಾ ಅಲ್ವಾ ಅಂತ ಚೆಕ್ ಮಾಡ್ತಾರೆ. ಆದರೆ ಮನುಪ್ರಿಯದ ಹಂಗಲ್ಲ, ಸಪ್ರೇಟಾಗಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ಬೇಕು. ಈ ಒಂದೇ ಒಂದು ವಿಡಿಯೋಗೆ ಎಷ್ಟು ಖರ್ಚಾಗಿದೆ ಅಂತ ಸ್ವಲ್ಪ ಲೆಕ್ಕ ಹಾಕ್ತಾ ಹೋಗೋಣ. ಯಾರಾದ್ರೂ ಬಂದಿವಾಗ ಇದೇನು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಜ್ಯೂಸು ಇಲ್ಲ, ORS.